ಸರ್, ನಾನು ಇವತ್ತು ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸುವುದನ್ನು ನೋಡೋಣ. ನನಗೆ ಹಲವಾರು ಕಮೆಂಟ್ಸ್ಗಳು ಬಂದಿತ್ತು. ಸರ್ ಪ್ಲೀಸ್ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಹೇಗೆ ಅಪ್ಲೈ ಮಾಡಬೇಕು ನೀವು ತಿಳಿಸ್ಕೊಡಿ ಅಂತ. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ಸ್ ಎಲ್ಲ ಡೀಟೇಲ್ಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲಿಗೆ ಸರ್ ನೀವು SATS ಲಾಗಿನನ್ನು ಓಪನ್ ಮಾಡಬೇಕು. SATS ಲಾಗಿನನ್ನು ಆಗಬೇಕು. ಅದಾದ ಮೇಲೆ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದೆ ನೋಡಿ, ಇದರಲ್ಲಿ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್, ನಾನು ಈಗಾಗಲೇ ಸ್ಕೂಲ್ ರಿಕಗ್ನೈಸೇಷನ್ ಎಂಟ್ರಿಯನ್ನು ಮಾಡಿದ್ದೇನೆ. ನಾನು ಮಾಡೋಕ್ಕೆ ಹೋಗಲ್ಲ, ನಿಮಗೆ ಜಸ್ಟ್ ಡೀಟೇಲ್ಸನ್ನು ಹೇಳ್ತೀನಿ. ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರಸ್ಟ್ ನೇಮನ್ನು ಫಿಲ್ ಮಾಡಬೇಕು. ಹಾಗೆ ಡಿಸ್ಟಿಕ್ ನೇಮ್, ತಾಲೂಕು ಎಲ್ಲ ಫಾರ್ಮನ್ನು ಫಿಲ್ ಮಾಡಬೇಕು ಸರ್. ಇಲ್ಲಿ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಈ ಸರ್ಟಿಫಿಕೇಟ್ ಮೇಲೆ ನೀವು ನಿಮ್ಮ ಟ್ರಸ್ಟ್ ಏನಿರ್ತದೆ ನೋಡಿ, ಟ್ರಸ್ಟ್ ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟನ್ನು ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಈ ಮ್ಯಾನೇಜ್ಮೆಂಟ್ ನಿಮ್ಮಲ್ಲಿ ಮಲ್ಟಿಪಲ್ ಸ್ಕೂಲ್ಸ್ಗಳನ್ನು ಹೊಂದಿದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ಮೇಲೆ ಲಾಗಿನ್ ಡೀಟೇಲ್ಸ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ ಥರ ಕ್ರಿಯೇಟ್ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಈ ಥರ ಮೆಸೇಜ್ ಬರುತ್ತೆ. ಯುವರ್ ಅಕ್ನಾಲೆಜ್ಮೆಂಟ್ ನಂಬರ್ ಈಸ್ ಅಂತ ಈ ಮೆಸೇಜ್ ಬರ್ತದೆ ಫ್ರೆಂಡ್ಸ್. ಈ ಮೆಸೇಜನ್ನು ನೀವು ನಿಮ್ಮ BRC ಕೇಂದ್ರಕ್ಕೆ, ಯಾರು BRP ಇರ್ತಾರೆ ನೋಡಿ, ಅವರಿಗೆ ಫಾರ್ವರ್ಡ್ ಮಾಡಬೇಕು. ಅವರು ಅಪ್ರೂವಲ್ ಕೊಡ್ತಾರೆ ಸರ್. ಅಪ್ರೂವಲ್ ಕೊಟ್ಟ ಮೇಲೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ಓಕೆ, ಇಷ್ಟಾದ ಮೇಲೆ ನೀವು ನೆಕ್ಸ್ಟ್ ಸರ್ ಸ್ಕೂಲ್ ಮ್ಯಾನೇಜ್ಮೆಂಟ್ನಲ್ಲಿ ಹೋಗಿ ಇಲ್ಲಿ ನೋಡಿ, ಇಲ್ಲಿ ರೀಮ್ಯಾಪ್ ವಿತ್ ಮ್ಯಾನೇಜ್ಮೆಂಟ್ ವಿತ್ ಸ್ಕೂಲ್ ಇದೆ ನೋಡಿ ಸರ್, ಇದು ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅಂದರೆ ಮಲ್ಟಿಪಲ್ ಸ್ಕೂಲ್ಸ್ಗಳಿದ್ದರೆ ಸರ್ ನೀವು ಕಡ್ಡಾಯವಾಗಿ ರೀಮ್ಯಾಪ್ ಅಂತ ಮಾಡಲೇಬೇಕು. ಅದನ್ನು ಸಹಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ನವೀಕರಣ ಹೇಗೆ ಹಾಕ್ಬೋದು ಅನ್ನೋದನ್ನು ತಿಳ್ಕೋಬಹುದು. ಎಸ್ ಸರ್, ಓಪನ್ ಆದಮೇಲೆ ಇಲ್ಲಿ ಡಿಸ್ಟಿಕ್, ತಾಲೂಕು, ಹಾಗೆ ವಾರ್ಡ್ ನಂಬರ್ ಎಷ್ಟಿದೆ ಅಂತ ಎಂಟ್ರಿ ಮಾಡಿ. ಎಂಟ್ರಿ ಮಾಡು, ಸರ್ಚ್ ಕೊಡಿ ಸರ್. ಸರ್ಚ್ ಕೊಟ್ಟಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಈ ನಂಬರ್ ಇದೆ ನೋಡಿ 691, ಇದನ್ನು ಸರ್ಚ್ ಮಾಡಬೇಕು. ಓಕೆ, ಇದಾದ ಮೇಲೆ ನೀವು ಅಸೈನ್ ಅಂತ ಕ್ಲಿಕ್ ಮಾಡಬೇಕು ಸರ್. ಇಷ್ಟಾದ ಮೇಲೆ ನೀವು ನೆಕ್ಸ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ನಲ್ಲಿ ಫೀಸ್ ಕ್ಯಾಲ್ಕುಲೇಷನ್, ಅಪ್ಡೇಟ್ ಸ್ಕೂಲ್ ಇನ್ಫಾರ್ಮೇಷನ್ ಆ್ಯಂಡ್ UDS ಪ್ಲಸ್ ಇವೆಲ್ಲ ಏನಿದೆ ನೋಡಿ ಸರ್, ಎಲ್ಲ ಆಪ್ಷನ್ ನೀವು ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕು. ನಾನು ತೋರಿಸ್ತಾ ಇದ್ದೀನಿ, ಈಗಾಗಲೇ ಸಹಿತ ಹಾಕಿದ್ದೇನೆ ಸರ್ ನಾನು. ಓಕೆ, ಇಲ್ಲಿ ನೋಡಿ UDS ಪ್ಲಸ್ ಇದನ್ನು ಸಹಿತ ಎಂಟ್ರಿ ಮಾಡಿ ಫ್ರೀಸ್ ಮಾಡಿರಬೇಕು. ಫ್ರೀಸ್ ಮಾಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಬೇಕು. ಏನಿಲ್ಲ, ಬೇಸಿಕ್ ನಿಮ್ಮ ಸ್ಕೂಲ್ನಲ್ಲಿ ಇರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೆಲ್ಲ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಬೇಕು. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಸರ್ ಟೀಚರ್ಸ್ ಡೇಟಾ ಎಂಟ್ರಿ ಮಾಡಿರಬೇಕು. ಟೀಚರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಟೀಚರ್ಸ್ ನಿಮ್ಮಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ, ಎಲ್ಲ ಟೀಚರ್ಸ್ 6 ಟೀಚರ್ಸ್ ಇದ್ದಾರಲ್ಲ, ಈ 6 ಟೀಚರ್ಸನ್ನು ಸಹಿತ ನೀವು 6 ಜನ ಟೀಚರ್ಸ್ ಡೇಟಾನ ಎಂಟ್ರಿ ಮಾಡಿರಬೇಕು. ಆಮೇಲೆ ಅನ್ಎಡೆಡ್ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಇದೆ ನೋಡಿ, ಅನ್ಎಡೆಡ್ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಇದೆ ನೋಡಿ, ಇದು ಸಹಿತ ನೀವು ಎಂಟ್ರಿ ಮಾಡಿರಬೇಕು. ಎಸ್ ನೋಡ್ರಿ, ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ವೆಬ್ಸೈಟ್ ಇದೆ ನೋಡಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕರ್ನಾಟಕ ಇದೆ ನೋಡಿ. ಈ ವೆಬ್ಸೈಟನ್ನು ಓಪನ್ ಮಾಡಿ
ಇಲ್ಲಿ ಸ್ಕೂಲ್ ಸೇವೆಗಳು ಅಂತಿದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಲಾಗಿನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಇದೆ ನೋಡಿ. ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಏನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿರ್ತೀರಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಸ್ ಸರ್, ಲಾಗಿನ್ ಆಯಿತು. ಇಲ್ಲಿ ನೋಡ್ಬೋದು ಸ್ಕೂಲ್ ರಿಕಗ್ನೈಸೇಷನ್ ಡೀಟೇಲ್ಸ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನಮ್ಮ ಮ್ಯಾನೇಜ್ಮೆಂಟ್ 4 ಸ್ಕೂಲ್ಗಳನ್ನು ಒಳಗೊಂಡಿದೆ. ಆದ್ದರಿಂದ 4 ಸ್ಕೂಲ್ ನಾನು ಈಗಾಗಲೇ ನೋಡ್ಬೋದು, ನೀವು ರಿಕಗ್ನೈಸೇಷನನ್ನು ಎಂಟ್ರಿ ಮಾಡಿದ್ದೇನೆ. ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಅಂತ ಗ್ರೀನ್ ಮಾರ್ಕ್ನಲ್ಲಿ ಬರ್ತಿದೆ ನೋಡಿ, ಇದು ಈಗಾಗಲೇ ಸಬ್ಮಿಟ್ ಆಗಿದೆ ಸರ್. ನಾನು ಹೇಗೆ ಸಬ್ಮಿಟ್ ಮಾಡೋದು ಅದನ್ನು ಸಹಿತ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ನಾನು ಹೇಳಿದ ಹಾಗೆ ಈ ಅಕ್ನಾಲೆಜ್ಮೆಂಟ್ ನಂಬರ್ ನಿಮ್ಮ BRC ಕೇಂದ್ರದಿಂದ ಅಪ್ರೂವಲ್ ತೆಗೆದುಕೊಳ್ಳಬೇಕು. ಆಗ ಮಾತ್ರ ಅಕಾಡೆಮಿಕ್ ಇಯರ್ ಚೇಂಜ್ ಆಗುತ್ತೆ, 24-25 ಆಗುತ್ತೆ. ಅಪ್ರೂವಲ್ ಕೊಡದೇ ಇದ್ದಲ್ಲಿ ಅದು ಚೇಂಜ್ ಆಗಿರುವುದಿಲ್ಲ, ಅದನ್ನು ನೀವು ಗಮನಿಸಬೇಕು. ಆಮೇಲೆ ಇಷ್ಟೆಲ್ಲ ಆಮೇಲೆ ನೀವು ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ ನೋಡಿ, ಈ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಆಲ್ರೆಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಬೇಸಿಕ್ ಇನ್ಫಾರ್ಮೇಷನ್ ಏನಿರುತ್ತೆ ನೋಡಿ ಸರ್, ಎಲ್ಲ ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸರ್. ನೀವೇನು ಎಂಟ್ರಿ ಮಾಡಿರ್ತೀರ ಎಲ್ಲ ಇಲ್ಲಿ ಅಪ್ಡೇಟ್ ಆಗಿರುತ್ತದೆ. ಇಲ್ಲಿ ನೋಡಿ ಸರ್, ಫಸ್ಟ್ ರಿಕಗ್ನೈಸೇಷನ್ ಸ್ಕೂಲ್ ಇದೆಲ್ಲ ಆಲ್ರೆಡಿ ಎಂಟ್ರಿ ಆಗಿದೆ. ನಾವು ಸ್ಯಾಡ್ಸ್ನಲ್ಲಿ ನಿಮಗೆ ತೋರಿಸ್ತೇನೆ. ಸ್ಕೂಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ಕೂಲ್ ರಿಕಗ್ನೈಸೇಷನ್ ಡೀಟೇಲ್ಸ್ ಎಂಟ್ರಿ ಅಂತ ಇದೆ ನೋಡಿ. ಎಸ್, ನೋಡ್ಬೋದು ಸರ್ ನೀವು. ನಾನು ಈಗಾಗಲೇ ಎಲ್ಲ ಇನ್ಫಾರ್ಮೇಷನನ್ನು ಹಾಕಿ ಸಬ್ಮಿಟ್ ಮಾಡಿದ್ದೇನೆ. ಈ ಸಬ್ಮಿಟ್ ಮಾಡಿರುವಂಥ ಮಾಹಿತಿ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಓಪನ್ ಆಗುತ್ತೆ. ಆಟೋಮೆಟಿಕ್ ಫಿಲ್ ಆಗಿಬಿಟ್ಟಿರುತ್ತೆ, ಇಲ್ಲಿ ಕಾಣ್ತಾ ಇರ್ಬೋದು. ಇಷ್ಟೆಲ್ಲ ಆದಮೇಲೆ ಆಮೇಲೆ ನೀವು ಇಲ್ಲಿ ಎಕ್ಸ್ಟೆಂಡ್ ಲ್ಯಾಂಡ್ ಸ್ಕ್ವೇರ್ ಮೀಟರ್, ನಿಮ್ಮ ಲ್ಯಾಂಡ್ ಸ್ಕ್ವೇರ್ ಮೀಟರ್ ಎಷ್ಟಿದೆ, ಬಿಲ್ಡಪ್ ಏರಿಯಾ ಸ್ಕ್ವೇರ್ ಮೀಟರ್ ನಾನು ಆಲ್ರೆಡಿ ಹಾಕಿದ್ದೀನಿ ನೋಡ್ಬೋದು. ಈ ಬಿಲ್ಡಪ್ ಏರಿಯಾ ಇದೆ ನೋಡಿ, ಇದು ಏರಿಯಾ ಸ್ಕ್ವೇರ್ ಮೀಟರ್ ಡಾಕ್ಯುಮೆಂಟ್ಸ್, ಇದು ಫೋಟೋ ಅಪ್ಲೋಡ್ ಮಾಡಬೇಕು. ಇದು ಹೇಗೆ ಅಪ್ಲೋಡ್ ಮಾಡೋದನ ಅಂತ ನಾನು ತಿಳಿಸ್ಕೊಡ್ತೇನೆ. ಆಮೇಲೆ ಈ ಎಲ್ಲ ಬೇಸಿಕ್ಸ್ ಡೀಟೇಲ್ಸನ್ನು ಸರ್ ನೀವು ಎಲ್ಲ ಹಾಕಬೇಕು. ಆಮೇಲೆ ನೀವು ಏನು ಹಾಕಿರ್ತೀರಲ್ಲ ಅದೆಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರ್ತದೆ. ಸ್ಕೂಲ್ ಡೀಟೇಲ್ಸ್ನಲ್ಲಿ ನೀವೇನೇನು ಹಾಕಿರ್ತೀರಲ್ಲ ಎಲ್ಲ ಸಹಿತ ಇಲ್ಲಿ SATSನಲ್ಲಿ ಹಾಕಿರುವಂಥ ಡಾಕ್ಯುಮೆಂಟ್ಸ್ ತಾನಾಗಿ ಎಲ್ಲ ಇಲ್ಲಿ ಡಂಪ್ ಆಗಿರುತ್ತೆ. ಅಲ್ಲಿ ಒಂದು ಸಹಿತ ಮಾಹಿತಿ ಮಿಸ್ ಮಾಡದೆ ಹಾಗೆ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಅಂತ ಬಂದಿದೆ. ಈ 3 ಆಪ್ಷನ್ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಇದು 3 ಆಪ್ಷನ್, ಇದೇನು 2 ಆಪ್ಷನ್ ಇದೆ ನೋಡಿ, ಇದು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಮೊಬೈಲನ್ನು ತೆಗೆದುಕೊಂಡು ಇಲ್ಲಿ ನೋಡಿ, ಕ್ಲಿಕ್ ಹೇರ್ ಟು ಡೌನ್ಲೋಡ್ ಸ್ಯಾಡ್ಸ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ಕ್ಲಾಸ್ ರೂಮ್ ಆ್ಯಂಡ್ ಸ್ಕೂಲ್ ಫೋಟೋಸ್ ಆ್ಯಂಡ್ ವಿಡಿಯೋಸ್. ನೀವು ಮೊಬೈಲ್ ಫೋನನ್ನು ತೆಗೆದುಕೊಂಡು SATS ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಆ ಅಪ್ಲೋಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಸ್ಯಾಡ್ಸ್ನಲ್ಲಿ ಬಂದು ಅಪ್ಡೇಟ್ ಆಗುತ್ತೆ. ಅನಂತರ ಇದು ಪೇಮೆಂಟ್ ಪ್ರೊಸೆಸಿಂಗ್ ಫೀ ಇದೆ ನೋಡಿ, ಈ ಫೀಸ್. ಆಮೇಲೆ ಇವೆಲ್ಲ ಇನ್ಫಾರ್ಮೇಷನ್ ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಈ ಪೇಮೆಂಟ್ ಪ್ರೊಸೆಸಿಂಗ್ ಫೀ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಅಂತ ಇದೆ, ಇದರಲ್ಲಿ ಎಲ್ಲ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಓಕೆ, ಇಲ್ಲಿದೆ ನೋಡಿ ಸರ್, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ನೋಡಿ, ಇಲ್ಲಿ ಮಟ್ಟ ಎಲ್ಲ ಆಪ್ಷನ್ ಒಂದೇ ಇರುತ್ತೆ, ಎಸ್ ಅಂತ
ಕ್ಲಿಕ್ ಕೊಡಬೇಕು. ಓಕೆ, ಇದಾದ ಮೇಲೆ ಸೈಬರ್ ಸೇಫ್ಟಿ ಮೆಜರ್ಮೆಂಟ್ ಇದೆ ನೋಡಿ. ಇದು ಸಹಿತ ಎಲ್ಲ ಎಸ್ 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 ಒಂದೇ ಆಪ್ಷನ್ ಇರುತ್ತೆ, ಎಸ್ ಆರ್ ನೋ ಇರುತ್ತೆ. ಎಲ್ಲವನ್ನು ನೀವು ಎಸ್ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ನಂತರ ಫೈನಲ್ ಸಬ್ಮಿಟ್ ಕೊಡುವಾಗ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಆ ಪೇಮೆಂಟ್ ಗೇಟ್ವೇ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಬೇಕು. ಇಲ್ಲಿ ನೋಡಿ ಸರ್, ಫಿಕ್ಸ್ಡ್ ಡಿಪಾಸಿಟ್, ನೀವು ಏನಾದರೂ ಫಿಕ್ಸ್ಡ್ ಡಿಪಾಸಿಟನ್ನು ಇಟ್ಟಿದ್ದರೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರುವಂತಹ ಡೇಟ್ ಹಾಗೂ ಫಿಕ್ಸ್ಡ್ ಡಿಪಾಸಿಟ್ ಮೆಚುರಿಟಿ ಡೇಟನ್ನು ಎಂಟ್ರಿ ಮಾಡಬೇಕು. ಅಮೌಂಟ್ ಎಷ್ಟಿದೆ ಅಮೌಂಟನ್ನು ಎಂಟ್ರಿ ಮಾಡಬೇಕು. ಇದಾದ ಮೇಲೆ ಆಟೋಮೆಟಿಕ್ಕಾಗಿ ರೆನ್ಯುವಲ್ ರಿಕಗ್ನೈಸೇಷನ್ ಡೀಟೇಲ್ಸ್ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಆಟೋಮೆಟಿಕ್ಕಾಗಿ ಅಮೌಂಟ್ ತೊಗೊಂಡ್ಬಿಡುತ್ತೆ. ಇಲ್ಲಿ ನೀವು ಪೇಮೆಂಟ್ ಮಾಡಬೇಕು ಆನ್ಲೈನ್. ನಾನು ಈಗಾಗಲೇ ಪೇಮೆಂಟ್ ಮಾಡಿದ್ದೇನೆ ಸರ್, ಹೀಗಾಗಿ ನೀವು ಇಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ. ಚಾನಲ್ ನಂಬರ್ ಸಹಿತ ನೀವು ನೋಡಬಹುದು. ಓಕೆ, ಇಷ್ಟೆಲ್ಲ ಆದಮೇಲೆ ಸರ್ ಪೇಮೆಂಟ್ ಪ್ರೊಸೆಸಿಂಗ್ ಆದಮೇಲೆ ನೀವು ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಈಗಾಗಲೇ ನಾನು ಫೈನಲ್ ಸಬ್ಮಿಟ್ ಮಾಡಿದ್ದೇನೆ. ಆದ್ದರಿಂದ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಅಕ್ಷರನಲ್ಲಿ ಬಂದಿದೆ. ಮೊಬೈಲ್ನಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ನೋಡೋಣ ಸರ್. ನೀವು ಪ್ಲೇಸ್ಟೋರ್ಗೆ ಹೋಗಿ SATS ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನಾನು ಈಗಾಗಲೇ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಇದನ್ನು ಓಪನ್ ಮಾಡಿ. ಪರ್ಮಿಷನ್ ಕೇಳುತ್ತೆ, ಎಲ್ಲ ಎಸ್ ಅಂತ ಪರ್ಮಿಷನ್ ಕೊಡಬೇಕು, ಅಲೋ ಅಂತ ಕೊಡಬೇಕು. ನಂತರ ಇಲ್ಲಿ SATSನಲ್ಲಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು, ಸ್ಯಾಡ್ಸ್ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅದನ್ನು ಎಂಟ್ರಿ ಮಾಡಬೇಕು. ಸ್ಯಾಡ್ಸ್. ಇದಾದ ಮೇಲೆ ಸ್ಕೂಲ್ RR ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಸರ್ ಕೆಲವೊಂದು. ಆ್ಯಡ್ ಪಾಯಿಂಟ್ 2, 3, 4 ಅಂತ ಇದೆ. ನಿಮ್ಮ ಸ್ಕೂಲ್ ಏರಿಯಾ ಏನಿದೆ ನೋಡಿ, ಅಲ್ಲಿ ಪಾಯಿಂಟ್ 1ಇಂದ ಕ್ಲಿಕ್ ಮಾಡಿ. ಈ ಥರ ಪಾಯಿಂಟ್ 2, ಪಾಯಿಂಟ್ 3 ಇಲ್ಲಿ ತೋರಿಸಿದ್ದಾರೆ ನೋಡಿ ಸರ್. 1, 2, 3, 4 ಅಂತ ಆ ಸ್ಕೂಲ್ ಒಳಗಡೆ ನೀವು ಇದನ್ನು ಎಂಟ್ರಿ ಮಾಡಿರಬೇಕು. ಲೊಕೇಶನ್ ಎಂಟ್ರಿ ಮಾಡಿರಬೇಕು. ಓಕೆ, ಇಷ್ಟೆಲ್ಲ ಆದಮೇಲೆ ಸರ್ ಇಲ್ಲಿ ವ್ಯೂ ಫೋಟೋಸ್ ಅಂತ ಇದೆ ನೋಡಿ. ಈ ಫೋಟೋಸ್ ಮೇಲೆ ಏನು ಮಾಡಬೇಕು, ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಇದೆ ನೋಡಿ ಸರ್, ಒಂದೊಂದಾಗಿ ನೀವು ಎಲ್ಲ ಸ್ಕೂಲ್ ನೇಮ್ ಬೋರ್ಡ್ ಅಲಾಂಗ್ ವಿತ್ ಫ್ರಂಟ್ ಪ್ರೊಫೈಲ್ ಪಿಕ್ಚರ್ ಆಫ್ ದ ಸ್ಕೂಲ್ ಇವೆಲ್ಲ ಒಂದೊಂದಾಗಿ ಫೋಟೋವನ್ನು ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಬೋದು. ಎಲ್ಲ ಫೋಟೋವನ್ನು ಸಹಿತ ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಡ್ರಿಂಕಿಂಗ್ ವಾಟರ್, ಲ್ಯಾಬ್ರೋಟರಿ, ಸ್ಕೂಲ್ ಟಾಯ್ಲೆಟ್ಸ್, CCTV ಇನ್ಸ್ಟಾಲೇಷನ್, ಫೈರ್ ಸೇಫ್ಟಿ ಮೆಜರ್ಮೆಂಟ್, ಪ್ಲೇಗ್ರೌಂಡ್, ಕಾಂಪೌಂಡ್ ಎಲ್ಲ ಫೋಟೋನ ಅಪ್ಲೋಡ್ ಮಾಡಬೇಕು ಸರ್. ಇದು ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ವ್ಯೂ ಫೋಟೋ ಆ್ಯಂಡ್ ವಿಡಿಯೋಸ್ ಇದೆ ನೋಡಿ. ಈ ಆಪ್ಷನಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ಇಲ್ಲೆಲ್ಲ ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿಬಿಡುತ್ತೆ. ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಸರ್ ನೀವು. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಸರ್, ಸ್ಕೂಲ್ ಇನ್ಫಾರ್ಮೇಷನ್ ಇದೆ ನೋಡಿ. ಈ ಆಪ್ಷನ್ನಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿದೆ ನೋಡಿ, ಬಿಲ್ಡ್ ಅಪ್ ಏರಿಯಾ ಅಂತ ಆಪ್ಷನ್ ಇದಿದೆ ನೋಡಿ. ಇದನ್ನು ನೀವು ಕ್ಲಾಸ್ ರೂಮ್ ಫೋಟೋಗಳನ್ನು ತೆಗೆದು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ತೋರಿಸ್ತಾ ಇದ್ದೆ ನೋಡಿ, ಬಿಲ್ಡ್ ಅಪ್ ಏರಿಯಾ ಫೋಟೋ. ಇಲ್ಲಿ ನೋಡ್ಬೋದು ಕ್ಲಾಸ್ ರೂಮ್ ಫೋಟೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲೂ ಸಹಿತ ತೋರಿಸ್ತೇನೆ. ಕ್ಲಾಸ್ ರೂಮ್ ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ.
ಈ ತರಹದ ಎಲ್ಲ ಫೋಟೋಗಳನ್ನು ನೀವು ಆನ್ಲೈನಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಆಟೋಮೆಟಿಕ್ಕಾಗಿ ಸ್ಕೂಲ್ ರಿನ್ಯೂವಲ್ ರಿಕಗ್ನೈಸೇಷನ್ ಮಾಡುವಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಎಂಟ್ರಿ ಆಗಿಬಿಡುತ್ತೆ, ಅಪ್ಡೇಟ್ ಆಗಿಬಿಡುತ್ತೆ. ಆಮೇಲೆ ನೀವು ಈಸಿಯಾಗಿ ಫಾರ್ಮನ್ನು ಫಿಲ್ ಮಾಡ್ಬೋದು. ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ನೀವು ನಿಮ್ಮ ಸ್ಕೂಲ್ ರಿಕಗ್ನೈಸೇಷನ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇಲ್ಲಿ ನಾನು 4 ಶಾಲೆಗಳ ಸ್ಕೂಲ್ ರಿಕಗ್ನೈಸೇಷನನ್ನು ಎಂಟ್ರಿ ಮಾಡಿದ್ದೇನೆ, ನೋಡ್ಬೋದು. ಅಕಾಡೆಮಿಕ್ ಇಯರ್ ಸಹಿತ ನೋಡ್ಬೋದು. ದಯವಿಟ್ಟು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.